ಶಿವರಾಜ್ ಕುಮಾರ್ಗೆ ಯಶಸ್ವಿ ಆಪರೇಷನ್. ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಇದರ ಲಕ್ಷಣ ಹೇಗಿರುತ್ತೆ? ನಟ ಶಿವರಾಜ್ ಕುಮಾರ್ ಅವರಿಗೆ ಇದೀಗ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಈ ಮೂಲಕ ಮೂತ್ರಕೋಶದ ಕ್ಯಾನ್ಸರ್ ಸಮಸ್ಯೆಯಿಂದ ಪಾರಾಗಿದ್ದಾರೆ. ಈ ನಡುವೆ ವೈದ್ಯರಾದಂತಹ ಡಾಕ್ಟರ್ ಮುರುಗೇಶ್ ಮನೋಹರ್ ಮಾಹಿತಿಯನ್ನ ನೀಡಿ ಕ್ಯಾನ್ಸರ್ ತಗುಲಿದ ಅವರ ಮೂತ್ರಕೋಶವನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ರೋಗವನ್ನ ಸಂಪೂರ್ಣವಾಗಿ ನಿವಾರಿಸಲಾಗಿದೆ. ಸರ್ಜರಿ ಮಾಡಿದ ನಂತರ ಅವರ ಕರುಳನ್ನ ಬಳಸಿ ಕೃತಕ ಮೂತ್ರಕೋಶವನ್ನ ಮತ್ತೆ ಅಳವಡಿಸಲಾಗಿದೆ ಎಂದು ವಿವರಿಸಿದ್ದಾರೆ. ಹಾಗಾದ್ರೆ ಈ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಇದರ ಲಕ್ಷಣಗಳು ಹೇಗಿರುತ್ತೆ? ಸಾಮಾನ್ಯವಾಗಿ ಯುಕೆಯಲ್ಲಿ ಪ್ರತಿ ವರ್ಷ ಸುಮಾರು 10,000 ಜನರು ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಮಹಿಳೆಯರಿಗಿಂತ ಪುರುಷರು ಮೂತ್ರಕೋಶದ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎಂದು ಕಂಡುಕೊಳ್ಳಲಾಗಿದೆ. ಅದರಲ್ಲೂ ಹೆಚ್ಚಾಗಿ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇದೆ. ಇದು ಮೂತ್ರಕೋಶದ ಕ್ಯಾನ್ಸರ್ಗೆ ದೊಡ್ಡ ಅಪಾಯಕಾರಿ ಅಂಶವಾಗಿದೆ. ಅಂದರೆ ಸಿಗರೇಟ್ ಅನ್ನ ಸೇದುವಂಥದ್ದು. ಒಬ್ಬ ವ್ಯಕ್ತಿಯು ಹೆಚ್ಚು ಸಮಯ ಧೂಮಪಾನ ಮಾಡ್ತಾನೆ ಮತ್ತು ಹೆಚ್ಚು ಸಿಗರೇಟ್ ಅನ್ನ ಸೇದ್ತಾನೆ ಅಂದ್ರೆ ಆತ ಈ ಕ್ಯಾನ್ಸರ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಅಂತ ಅರ್ಥ. ಮೂತ್ರಕೋಶದ ಕ್ಯಾನ್ಸರ್ಗೆ ಕಾರಣವಾಗುವಂತಹ ರಾಸಾಯನಿಕಗಳು ಸಿಗರೇಟ್ ಹೊಗೆಯಲ್ಲಿ ಇರುತ್ತೆ. ಈ ರಾಸಾಯನಿಕಗಳು ರಕ್ತದ ಹರಿವಿಗೆ ಸೇರಿಕೊಳ್ಳಲಿದ್ದು ಮೂತ್ರಪಿಂಡಗಳಿಂದ ಫಿಲ್ಟರ್ ಮಾಡಿದ ನಂತರ ಮೂತ್ರವನ್ನು ಕೊನೆಗೊಳಿಸುತ್ತೆ ಅಂತ ಭಾವಿಸಲಾಗುತ್ತೆ. ಮೂತ್ರಕೋಶದ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಅಂದರೆ ಕೆಲಸದಲ್ಲಿ ಕೆಲವು ರಾಸಾಯನಿಕಗಳಿಗೆ ಒಡ್ಡುವಂಥದ್ದು. ಇವುಗಳಲ್ಲಿ ಈ ಹಿಂದೆ ಡೈ ಕಾರ್ಖಾನೆಗಳು, ಹಾಗೆ ರಬ್ಬರ್, ಗ್ಯಾಸ್ ವರ್ಕ್ಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು ಹಾಗೆ ಇತರ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಬಳಸಲಾದ ರಾಸಾಯನಿಕಗಳು ಕೂಡ ಸೇರಿದೆ. ಪುನರಾವರ್ತಿತ ಮೂತ್ರದ ಸೋಂಕುಗಳು ಮತ್ತು ಮೂತ್ರಕೋಶ ಅಥವಾ ಮೂತ್ರಪಿಂಡದ ಕಲ್ಲುಗಳು ಕೂಡ ಈ ಸಮಸ್ಯೆಗೆ ಕಾರಣವಾಗಲಿಕ್ಕಿದೆ. ಹಾಗಾದ್ರೆ ಇದರ ಲಕ್ಷಣಗಳು ಏನು? ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಸಾಮಾನ್ಯ ಲಕ್ಷಣವಾಗಿದೆ. ಇದು ಅಂತಿಮವಾಗಿ ಮೂತ್ರಕೋಶದ ಕ್ಯಾನ್ಸರ್ಗೆ ಕಾರಣ ಆಗಲಿದೆ. ಅನೇಕ ಸಂದರ್ಭಗಳಲ್ಲಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ರಕ್ತವು ಗೋಚರಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಇದು ಮೂತ್ರ ಡಿಪೆಂಡೆನ್ಸ್ ಪರೀಕ್ಷೆ ಅಥವಾ ಸೂಕ್ಷ್ಮದರ್ಶಕಗಳ ಅಡಿಯಲ್ಲಿ ಮಾತ್ರ ಪತ್ತೆಯಾಗುತ್ತೆ. ಹಾಗೆ ವಾಡಿಕೆಯ ಪರೀಕ್ಷೆಯ ಭಾಗದಲ್ಲಿ ಮೂತ್ರದ ಮಾದರಿಯಲ್ಲಿ ವಿಶ್ಲೇಷಿಸುವಾಗ ಸಾಮಾನ್ಯವಾಗಿ ಇದನ್ನು ಕಂಡುಹಿಡಿಯಲಾಗುತ್ತೆ. ಮೂತ್ರದಲ್ಲಿ ರಕ್ತವು ಅನೇಕ ಸಂಭವನೀಯ ಕಾರಣಗಳಿಂದ ಹೊಂದಿದೆ. ಉದಾಹರಣೆಗೆ ಇದು ಕ್ಯಾನ್ಸರ್ಗಿಂತ ಹೆಚ್ಚಾಗಿ ಮೂತ್ರನಾಳದ ಸೋಂಕು ಅಥವಾ ಮೂತ್ರಪಿಂಡದ ಕಲ್ಲುಗಳಿಂದ ಕೂಡ ಉಂಟಾಗಬಹುದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.